ನಮಗೆ ಯೋಗ್ಯವಾದ ರೇಟ್ ಘೋಷಣೆ ಆಗಬೇಕಾಗೈತಿ. ಇವತ್ತ ಸುಮಾರು 30 ಕಾರ್ಖಾನೆ ಅದಾವು. ಕಬ್ಬು ಬೆಳೆಗಾರ ಯಾರು ಹೆದರಬೇಕಾಗಿಲ್ಲ. ಅವರು 1 ತಾರೀಕು ಒಳಗಾಗಿ ಕಬ್ಬಿನ ಬೆಲೆ ನಿಗದಿ ಮಾಡೇ ಮಾಡ್ತಾರೋ. ನಮಗ್ ಕೂಡ ಭರವಸೆ ಐತಿ. ರೈತರು ಯಾರು ಕೂಡ ಆತಂಕ ಪಡಬೇಡ್ರಿ. ನಿಮಗೆ 200 ರೂಪಾಯಿ 400 ರೂಪಾಯಿ ಇವತ್ತು ರೇಟ್ ಹೆಚ್ಚು ಸಿಗಲಿ ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟ ಮಾಡೋದು. ತಾವೆಲ್ಲರೂ ಕೂಡ ನೀವು ನಮ್ಮ ವೈರಿಗಳು ಆಗ್ಬೇಡ್ರಿ. ದಯವಿಟ್ಟು ತಾವೆಲ್ಲ ಸಹಕಾರ ಮಾಡ್ರಿ. 1ನೇ ತಾರೀಕು ಇವ್ರೇನ್ರ ಸ್ಪಂದಿಸಿದ್ರ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ರೈತರು ಬೀದಿಗೆ ಬರ್ರಿ. ತಾಣ ಕಬ್ಬಿನ ಬೆಲೆ ನಿಗದಿ ಆಗ್ತದೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಕೂಡ ಇವತ್ತು ಕೂಡ ನಿನ್ನೆ ಕೂಡ ಅವ್ರಿಗೆ ಭೇಟಿಯಾಗಿ ಹೇಳಿದ್ವಿ. ಶುಗರ್ ಕಮಿಷನರ್ ಕೂಡ ಮಾತಾಡಿದ್ವಿ. ನಿನ್ನೆ ರಾತ್ರಿ 7:08 ಗಂಟೆಕ ಇಡೀ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಇರತಕ್ಕಂತ ಎಲ್ಲಾ ಕಾರ್ಖಾನೆ ಒಳಗ HNT ಒಳಗೆ ಮೋಸ ಮಾಡತ್ತಾರ. 20 ಕಿಲೋಮೀಟರ್ ಇವತ್ತು ಕಬ್ಬು ತಂದು ನಮಗ್ ಕೊಡಕ್ ಕಬ್ಬು ಒಯ್ತಾರೋ ಅವ್ರು 100 ಕಿಲೋಮೀಟರ್ ತಂದಿರತಕ್ಕಂಥದ್ದು ಕೂಡ 20 ಕಿಲೋಮೀಟರ್ ಮೇಲೆ ತಲೆ ಮೇಲೆ ಹಾಕಿ ರೈತರನ್ನ HNT ಒಳಗೆ ಇವತ್ತ 700 ರೂಪಾಯಿ ತಗೋದು ಹೋಗಿ 900 ರೂಪಾಯಿ 990 20 ತಗೋತಕ್ಕಂಥದ್ದು ಮಾಡತ್ತಾರೋ. ಅದನ್ನ ತಕ್ಷಣ ಇವತ್ತು ಜಿಲ್ಲಾಡಳಿತ ಮತ್ತು ಶುಗರ್ ಕಮಿಷನರ್ ಬಂದ ಅದನ್ನು ಕೂಡ ಮೀಟಿಂಗ್ ಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿದ್ರು. ಗುಜರಾತ್ 4,200 ರೂಪಾಯಿ ಕೊಡ, ಕರ್ನಾಟಕದಾಗ ಗುಜರಾತ್ದಾಗ 4,500 ರೂಪಾಯಿ ಕೊಡ್ತಾರೋ. ಇವತ್ತ ಬೇರೆ ಬೇರೆ ರಾಜ್ಯದಾಗ ಕೂಡ ಇಲ್ಲಿಕ್ಕಿಂತ ಹೈಯೆಸ್ಟ್ ರೇಟ್ ಕೊಡ್ತಾರೋ. ಇದೆಲ್ಲ ಕೂಡ ಇವತ್ತ ನಮ್ಮ ರೈತರಿಗೆ ಗೊತ್ತೈತೆ. ಆದ್ರೂ ಕೂಡ ಇವತ್ತ ಕಾರ್ಖಾನೆ ಮಾಲೀಕರ ಸರ್ಕಾರ ಕೂಡ ಇಲ್ಲಿ ಶುಗರ್ ಲಾಬಿಗೆ ಮಾಡೋದು ಸರ್ಕಾರ ಏನಾಗಿದೆ